ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಜರ್ನಿ ವಿತ್ ಜ್ಯೋತಿ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ. ನಾನಿವತ್ತು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತು ಬ್ರೇಕ್ಫಾಸ್ಟ್ ಮುಗಿಸೋ ತನಕ ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಕೂಡ ತಿಂಡಿನ ಮುಗಿಸಾದ್ಮೇಲೆ ಇವಾಗ ಬಂದು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಜ್ಜೆಗಳನ್ನೆಲ್ಲ ಒರೆಸಿ ಸ್ಟವ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಯಾವುದೇ ಸೋಪ್ ನೀರನ್ನ ಹಾಕಿ ಒರೆಸ್ಕೊಳ್ತಾ ಇಲ್ಲ. ಒಂದೇ ಸತಿ ನೈಟು ಅಡುಗೆ ಆದಮೇಲೆ ಒರೆಸ್ಕೊಳ್ಳೋಣ ಅಂತ ಜಸ್ಟ್ ಹಾಗೆ ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಈಗ ಹೋಗಿ ಸ್ವಲ್ಪ ಹೊತ್ತು ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀರೆಲ್ಲ ಸೋರ್ಕೊಂಡಿರುತ್ತೆ. ನಂತರ ನಾನು ಈ ಕಡೆ ನೆನ್ನೆ ತರಿಸಿದ್ನಲ್ವ ಮೀಶೋಯಿಂದ ಆರ್ಡರ್ ಬಂದಿತ್ತಲ್ಲ ಡಬ್ಬಗಳು, ಅದನ್ನೆಲ್ಲ ತೊಳೆದ್ಬಿಟ್ಟು ಎತ್ತಿಟ್ಬಿಡೋಣ ಅಂತ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ನೀರೆಲ್ಲ ಸೋರಿತ್ತು, ಅದನ್ನೆಲ್ಲ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಇವಾಗ ಡಬ್ಬಗಳನ್ನ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ತೊಳೆದಿಟ್ಬಿಟ್ಟು ಮತ್ತೆ ನಾಳೆ ಸೆಲ್ಫಲ್ಲಿರೋ ಡಬ್ಬಗಳನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಡೈಲಿ ಹೀಗೆ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಒಂದೇ ಸತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಡಬ್ಬಗಳು ಯಾವುದು ತೆಗೆಯೋದಿಲ್ಲ. ಈಗೇನು ಮೀಶೋಯಿಂದ ಬಂದಿತ್ತಲ್ಲ ಇದನ್ನು ತೊಳೆದು ಇಟ್ಬಿಟ್ಟು ನಾಳೆ ಸ್ಯಾಟರ್ಡೆ ಎಲ್ಲ ಡಬ್ಬಗಳನ್ನೂ ತೆಗೆದು ತೊಳೆದು ಇಟ್ಬಿಡ್ತೀನಿ. ಹಾಗೆ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಬರ್ತೀನಿ. ಹಾಗೆ ನಾನು ಹೇಳ್ತಿರೋದು ನೋಡಿಬಿಟ್ಟು ನೀವು ಅನ್ಕೋಬೋದು ತುಂಬ ಮಡಿ ಮಾಡ್ತಾರೆ ಇವರು ಹಬ್ಬಗಳಿಗೆ ಅಂತ. ಆ ಥರ ಎಲ್ಲ ಏನಿಲ್ಲ. ಒಂದು ಜಸ್ಟ್ ಕ್ಲೀನಿಂಗ್ ಅಷ್ಟೇ. ನಮಗೂ ಕ್ಲೀನಾಗಿದ್ದರೆ ಸಂತೋಷ ಆಗುತ್ತೆ. ಹಬ್ಬಗಳಲ್ಲಿ ಮಾಡೋದಕ್ಕೆ ಏನೋ ಒಂಥರ ಸಮಾಧಾನ ಇರುತ್ತೆ ಅಷ್ಟೇ. ನಾವು ನಾರ್ಮಲ್ ಡೇಸ್ಗಳಲ್ಲಾದರೆ ವಾರಗಳಲ್ಲಿ ಏನು ಮಾಡ್ತೀವಿ, ಬೆಡ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಸ್ಟವ್ಗಳನ್ನೆಲ್ಲ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆನ ಮಾಡ್ತೀವಿ ಅಲ್ವಾ. ಈ ವರ್ಷಕ್ಕೊಂದ್ಸತಿ ಬರೋ ಹಬ್ಬಗಳಲ್ಲಿ ಏನು ಮಾಡ್ತೀವಿ, ಮನೆಯಲ್ಲಿ ಕಿಚನ್ನೆಲ್ಲ ಕ್ಲೀನ್ ಮಾಡಿ ದುಂಬು ಧೂಳೆಲ್ಲ ಹೊಡೆದು ಫ್ರಿಜ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ನೆಲ್ಲ ಕ್ಲೀನ್ ಮಾಡಿ ತುಂಬ ಶುಚಿಯಾಗಿ ಹಬ್ಬನ ಮಾಡ್ತೀವಿ. ಹಿರಿಯರು ಇದಕ್ಕೆ ಮಾಡಿರ್ಬೋದೇನೋ, ಡೈಲಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಲ್ಲ, ಪೂರ್ತಿ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಥರ ಹಬ್ಬಗಳಲ್ಲಿ ನೆಪ ಇಟ್ಕೊಂಡು ಪೂರ್ತಿ ಕ್ಲೀನ್ ಮಾಡ್ಬೋದು ಅಂತ. ನಾವು ಮಡಿಯಿಂದನೇ ಹಬ್ಬ ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಮಡಿ 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 ಅಂತ ಎಷ್ಟು ಅಂತ ಮಾಡ್ತೀರಾ? ಊಟ ತಿನ್ನೋದು ಬಿಡ್ತೀರಾ ಅಥವಾ ಬಾತ್ರೂಮ್ಗೆ ಹೋಗೋದು ಬಿಡ್ತೀರಾ? ಇಲ್ಲ ತಾನೇ. ನಾವು ಎಷ್ಟು ಅಂತ ಮಡಿ ಅಂತ ಮಾಡೋಕ್ಕಾಗುತ್ತೆ? ಊಟ ಮಾಡೋದು ಮಾಡಲೇಬೇಕು, ಸ್ನಾನ ಮಾಡೋದು ಮಾಡಲೇಬೇಕು, ಪೂಜೆ ಮಾಡೋದು ಮಾಡಲೇಬೇಕು, ಡೈಲಿ ಆ್ಯಕ್ಟಿವಿಟೀಸ್ನ ನಾವು ಮಾಡಲೇಬೇಕಲ್ವಾ. ಎಷ್ಟು ಅಂತ ನಾವು ಮಡಿ ಮಾಡೋಕ್ಕಾಗತ್ತೆ? ಆಗಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ, ಎಷ್ಟು ಕ್ಲೀನ್ ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ನಾವು ಮಾಡ್ಕೊಳಕ್ಕಾಗೋದು. ಡಬ್ಬಗಳೆಲ್ಲ ವಾಶ್ ಆದಮೇಲೆ ಇಲ್ಲೊಂದು ಬೆಡ್ಶೀಟ್ನ ಹಾಸಿ ಅದ್ರ ಮೇಲೆ ತೊಳೆದಿಟ್ಟಿರುವಂಥ ಡಬ್ಬಗಳನ್ನ ಜೋಡಿಸ್ಕೊಳ್ತೀನಿ. ಇದಕ್ಕೆ ನಾನು ಈಗಲೇ ಗ್ರೋಸರೀಸ್ನ ಫಿಲ್ ಮಾಡಲ್ಲ. ಇದು ಇಲ್ಲೇ ಇರುತ್ತೆ. ಕಿಚನ್ ಎಲ್ಲ ಕ್ಲೀನ್ ಆಗೋ ತನಕ ಇವುಗಳು ಇಲ್ಲೇ ಇರುತ್ತೆ. ಕ್ಲೀನಾಗಿ ಡ್ರೈ ಆಗಲಿ ಅಂತ ಬಿಡ್ತೀನಿ. ನಂತರ ಕಿಚನ್ನಲ್ಲಿರೋ ಡಬ್ಬಗಳು ಎಲ್ಲ ಕ್ಲೀನ್ ಆದಮೇಲೆ ಒಂದೇ ಸತಿ ಗ್ರೋಸರೀಸ್ನ ಫಿಲ್ ಮಾಡಿ ನಂತರ ನಾನು ಕಿಚನ್ನಲ್ಲಿ ಜೋಡಿಸ್ಕೊಳ್ತೀನಿ. ಅಲ್ಲಿವರೆಗೂ ಇದನ್ನು ನಾನು ಮುಟ್ಟೋದಿಲ್ಲ. ಮುಂದಿನ ಕೆಲಸ ಕಸ ಗುಡಿಸಿ ಮನೆ ಒರೆಸೋದು, ನಂತರ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ನಿನ್ನೆ ಗುರುವಾರ ಪೂರ್ತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆನ ಮಾಡಿದ್ದೆ. ಈಗ ಅದೇ ಹೂಗಳು ಚೆನ್ನಾಗಿದೆ, ಹಾಗಾಗಿ ಹೂಗಳನ್ನೆಲ್ಲ ನಾನೇನು ಚೇಂಜ್ ಮಾಡಿಲ್ಲ. ಜಸ್ಟ್ ದೀಪಕ್ಕೆ ಎಣ್ಣೆ ಬಿಟ್ಟು ಗಂಧಕಡ್ಡಿನ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಈಚೆ ಜೋರು ಮಳೆ, ಬಿಸಿ ಬಿಸಿ ನೀರು ಸ್ನಾನ ಮುಗ್ದಿದೆ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಿಚನ್ಗೆ ಬಂದರೆ ನೀರೆಲ್ಲ ಬಂದು ಆ ಮೂಲೆಯಲ್ಲಿ ನಿಂತ್ಕೊಂಡಿದೆ. ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನನಗೆ ಆ ಮೂಲೆಯಲ್ಲಿ ಬಂದು ಬಂದು ನೀರು ನಿಂತ್ಕೊಳ್ಳುತ್ತೆ ಅಂತ. ಇವತ್ತು ಸ್ವಲ್ಪ ದೊಡ್ಡ ಬಟ್ಟೆ ಇಟ್ಟಿರಲಿಲ್ಲ, ಚಿಕ್ಕ ಬಟ್ಟೆನೇ ಇಟ್ಬಿಟ್ಟಿದೆ. ಹಾಗಾಗಿ ನೀರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ಎಳೆದು ನಾನಿಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಇದೇ ರೀತಿ ಆಗಿಬಿಡುತ್ತೆ. ಯಾವಾಗಲೂ 3 ಬಟ್ಟೆ ಆ ಲೈನಲ್ಲಿ ಇಟ್ಟಿರ್ಬೇಕು ನಾನು, ಇಲ್ಲಾಂದರೆ ಆ ಮೂಲೆಗೆ ಬಂದುಬಿಡುತ್ತೆ ನೀರು. ಹಾಗೆ ನೆಕ್ಸ್ಟ್ ಟೈಮಿಂದ ಜಾಗ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲೇನು ಇಡೋದು ಬೇಡ, ಬೇರೆ ಕಡೆ ಇಟ್ಕೊಳ್ಳೋಣ ಅಂತ. ಒಟ್ಟಿಗೆ ಆ ಗೋಡೆ ಲೈನಲ್ಲಿ ನಾನು ಏನು ಇಡೋಕ್ಕಾಗಲ್ಲ. ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ. ಈಗ ಕಾಫಿ ರೆಡಿ ಆಗಿದೆ, ಕುಡಿಬೇಕು. ನನ್ನ ತಮ್ಮನೆಂಟಿ ಕೂಡ ಬಂದಿದ್ಲು, ಹಾಸ್ಪಿಟ್ಲಿಗೆ ಹೋಗಿದ್ಲಂತೆ. ಸೊ ಹಿಂಗೆ ಮನೆಗೆ ಬಂದಿದ್ಲು. ಸರಿ ಅವಳಿಗೂ ಕಾಫಿ ಮಾಡಿಕೊಡೋಣ ಅಂತ ಹೇಳಿ ನಾನಿಲ್ಲಿ ಕಾಫಿನ ಮಾಡ್ಕೊಂಡಿದ್ದೀನಿ. ಇವಾಗ ಕಾಫಿನ ಕುಡಿದ್ಬಿಟ್ಟು ನೆಕ್ಸ್ಟ್ ಅಡುಗೆನ ಮಾಡಬೇಕು. ಅಡುಗೆ ಬಂದು ಇವತ್ತು ಒತ್ತು ಶಾವಿಗೆ ಹಾಗೆ ಕಾಯಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಕಡಲೆಕಾಳನ್ನ ಹಾಕಿ ಪಲಾವ್ ಮಾಡೋಣ ಅಂತ. ಅದಂತೂ ತುಂಬಾ ಚೆನ್ನಾಗಿರುತ್ತೆ, ರುಚಿ ಮಾತ್ರ. ಪ್ರೋಟೀನ್ ಕೂಡ ಕಡಲೆಕಾಳು ಹಾಗೆ ಸಬ್ಸಿಗೆ ಸೊಪ್ಪು, ಹಾಗಾಗಿ ಎರಡನ್ನೂ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಯಾಕೋ ಶಾವಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸರಿ, ಇವತ್ತು ಹೇಗಿದ್ರು ಕೆಲಸನೂ ಮುಗ್ದಿದೆ, ಅಡುಗೆನೂ ಮಾಡಲೇಬೇಕಲ್ಲ, ಅದ್ರ ಬದಲು ಶಾವಿಗೆನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸಬ್ಸಿಗೆ ಸೊಪ್ಪು ಪಲಾವನ್ನ ಮಾಡ್ಕೊಂಡ್ಬಿಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಳೆದಾಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಮಾತ್ರ ನಮ್ಮ ಪಾಟಲ್ಲೇ ಬೆಳೆದಿರೋದು, ತುಂಬ ಚೆನ್ನಾಗಿದೆ, ವಾಸನೆ ಹಾಗೆ ಫ್ರೆಶ್ ಆಗಿದೆ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 12 ಹಸಿಮೆಣ್ಸಿನ್ಕಾಯಿ ಇದೆ. ಚಳಿ ಎಲ್ಲ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಹೇಳಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಶುಂಠಿನ ನಾನಿಲ್ಲಿ ಜಜ್ಜಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ದಪ್ಪ ಗೆಡ್ಡೆ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನು ಮಾಡ್ತಾ ಇರೋವಂಥದ್ದು. ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ತುಂಬ ರುಚಿ ಕೊಡುತ್ತೆ ಪಲಾವ್ಗೆ. ಅದಾದಮೇಲೆ ಒಂದು 3 ರಿಂದ 4 ಲವಂಗನ ಸೇರಿಸ್ಕೊಂಡು 1 ಇಂಚ್ ಆಗೋಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ರುಬ್ಬೋಕ್ಕೆ ಸೇರಿಸ್ಕೊಂಡಿರುವಂಥ ಸಾಮಗ್ರಿಗಳು ಬಂದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಹಾಗೆ ಚಕ್ಕೆ ಲವಂಗ. ಇಷ್ಟೇ ಸಾಮಗ್ರಿಗಳನ್ನ ಹಾಕಬೇಕು ನಾವು ಯಾವತ್ತೂ ಅಷ್ಟೇ. ಪಲಾವ್ಗೆ ಅಂದರೆ ಇಷ್ಟೇ ಸಾಮಗ್ರಿಗಳು ತುಂಬ ರುಚಿ ಕೊಡುತ್ತೆ. ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ಹಾಗೆ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದ್ಸತಿ ತೊಳೆದು ನಂತರ ಇನ್ನೊಂದು ನೀರಲ್ಲಿ ಹಾಕಿಡ್ತಾ ಇದ್ದೀನಿ, ಏನಾದರೂ ಮತ್ತೆ ಸಣ್ಣ ಪುಟ್ಟ ಕಲ್ಲುಗಳಿದ್ರೆ ಬಿದ್ದೋಗಲಿ ಅಂತ. ಹಾಗೆ ಇಲ್ಲಿ ಕಡಲೆಕಾಳು, ಬಟಾಣಿ ಕಾಳನ್ನ ನಾನು ಬೆಳಿಗ್ಗೆನೇ ನೆನೆ ಇಟ್ಕೊಂಡಿದ್ದೀನಿ. ಶಾವಿಗೆಗೆ ಕಡಲೆಕಾಳು ಗೊಜ್ಜು ತುಂಬಾ ರುಚಿ ಕೊಡುತ್ತೆ, ಸೈಡಾಗಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಸಬ್ಸಿಗೆ ಸೊಪ್ಪು ಪಲಾವನ್ನೇ ಮಾಡ್ತಾಯಿದ್ದೀನಿ, ಗೊಜ್ಜನ್ನ ಮಾಡ್ತಾಯಿಲ್ಲ. ಈಗ ಒಂದು ಕುಕ್ಕರ್ನ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ನಾನು ಒಂದು ದಪ್ಪ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತರಕಾರಿಗಳು, ಅದನ್ನು ಕೂಡ ಸೇರಿಸ್ಕೋಬೇಕು. ಅದ್ರ ಜೊತೆನೇ ನಾನು ಬಟಾಣಿ ಕಾಳು ಹಾಗೆ ಕಡಲೆಕಾಳನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಉಪ್ಪನ್ನ ನಾನು ಈಗಲೇ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ತರಕಾರಿ ಎಲ್ಲ ಸಪ್ಪೆ ಸಪ್ಪೆ ಆಗುತ್ತೆ ಅಂತ. ನಂತರ ಟೊಮೊಟೊ ಹಾಗೆ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾಗಿದ್ಮೇಲೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಸೇರಿಸ್ಕೋಬೇಕು. ಈ ಮಸಾಲೆನೂ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಘಮ ಬರೋಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕನೂ ಕೂಡ ಫ್ರೈ ಮಾಡ್ಕೋಬೇಕು. ಈಗ ಅಕ್ಕಿನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಮೇಲ್ಮೇಲೆ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಂತರ ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2.5 ಲೋಟ ಅಕ್ಕಿ ಅಂದರೆ 5 ಲೋಟ ನೀರು. ನಾನಿಲ್ಲಿ 2.25 ಲೋಟ ನೀರನ್ನ ತೊಗೊಂಡಿದ್ದೀನಿ. ನಂತರ ಒಂದು ನಿಂಬೆಹಣ್ಣನ್ನು ಇಲ್ಲಿ ಇಂಟ್ಕೊಳ್ತಾ ಇದ್ದೀನಿ. ಚಿಕ್ಕ ನಿಂಬೆಹಣ್ಣಿದು ಅಷ್ಟೇ, ಜಾಸ್ತಿ ಹುಳಿ ಆದರೂ ಚೆನ್ನಾಗಿರಲ್ಲ. ಈಗ 2 ವಿಸಿಲ್ ಬರೋ ತನಕ ಬಿಟ್ಬಿಡೋಣ, ರೆಡಿ ಆಗುತ್ತೆ.
ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಕಪ್ಪೆಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಸೂಸ್ಲು ಮಾಡ್ಕೊಳ್ಳೋದಕ್ಕೆ. ಶಾವಿಗೆಗೆ ಎಳ್ಳು ಸೂಸ್ಲಿಲ್ಲ ಅಂದರೆ ಚೆನ್ನಾಗಿರೋಲ್ಲ, ಹಾಗಾಗಿ ಚಿಟಪಟ ಅನ್ನೋವರೆಗೂ ಎಳ್ಳನ್ನು ಹುರ್ಕೊಂಡು ಹಾರ್ಲಿಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ತೆಂಗಿನಕಾಯಿ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದನ್ನು ನಾನು ಫ್ರಿಜ್ನಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ, ನನಗೆ ಬೇರೆ ಅಡುಗೆಗಳಿಗಾಗುತ್ತೆ ಅಂತೇಳಿ ಜಾಸ್ತಿನೇ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ಹಾಲಲ್ಲಿ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದಾದ್ಮೇಲೆ ಅರ್ಧ ಮಾತ್ರ ನಾನು ಪಾತ್ರೆಗೆ ಹಾಕ್ಕೊಳ್ತೀನಿ, ಇನ್ನರ್ಧಕ್ಕೆ ಬೆಲ್ಲನ ಸೇರಿಸ್ಕೊಳ್ತೀನಿ. ಕುಟ್ಟಿಟ್ಕೊಂಡಿರುವಂಥ ಬೆಲ್ಲನ ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ಅದೇ ಪಾತ್ರೆಗೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಕುದಿಸ್ಕೊಳ್ತೀನಿ. ಜಾಸ್ತಿ ಕುದಿಯೋದೇನು ಬೇಡ, ಸ್ವಲ್ಪ ಕುದಿದ್ರೆ ಸಾಕು. ಅಂದರೆ ಸ್ವಲ್ಪ ಬೆಚ್ಚಗಾಗೋ ತನಕ, ಕುದಿ ಬರೋ ತನಕ ಆದರೆ ಸಾಕು, ಆಮೇಲೆ ಆಫ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಶಾವಿಗೆಗೆ, ಅದೇ ಅಷ್ಟಿದ್ರೆ ಸಾಕು. ಇದು ತುಂಬ ತೆಳ್ಳಗೂ ಕೂಡ ಮಾಡ್ಕೋಬಾರ್ದು, ನೀವು ನೋಡ್ಕೊಳ್ಳಿ, ಅದ ಗೊತ್ತಾಗುತ್ತೆ ನಿಮಗೆ. ತುಂಬ ತೆಳ್ಳೆ ಆದರೆ ಚೆನ್ನಾಗಿರಲ್ಲ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮರ್ತೋಗ್ಬಿಟ್ಟೆ ಗಸಗಸೆ ಹಾಕೋದು, ಮನೇಲಿತ್ತು ಬಟ್ ನಾನು ಸೇರಿಸ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ. ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ಸ್ಪೂನ್ ಸೇರಿಸ್ಕೊಳ್ಳಿ ಅಷ್ಟೇ, ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ನ ಹಚ್ಚಿ ಇದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಕಾಯಲ್ಲಿ ಬೇಯೋ ಅಷ್ಟರಲ್ಲಿ ಈ ಕಡೆ ಮುದ್ದೆಗೂ ಇಟ್ಕೊಂಡ್ಬಿಡ್ತೀನಿ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರನ್ನ ಹಾಕಿ 1 ಡ್ರಾಪ್ ಎಣ್ಣೆನ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಈ ಪಾತ್ರೆಯಲ್ಲಿ ನಾನೇನು ನೀರು ಹಾಕ್ತಾ ಇದ್ದೀನಲ್ಲ, ಆ ಪಾತ್ರೆಯಲ್ಲಿ 3.5 ಆಗುವಷ್ಟು ನೀರನ್ನ ಹಾಕಿದ್ದೀನಿ. 3 ತಪ್ಪಲೆ ನೀರು ಮತ್ತು ಅರ್ಧ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ಈ ಕಡೆ ಪಲಾವ್ ಕೂಡ ರೆಡಿಯಾಗಿತ್ತು, ಆಗಲೇ ನಾನು ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಇವಾಗ ನಾನು ಅದನ್ನು ಓಪನ್ ಮಾಡಿ ತಿರುಗಿಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಪಲಾವು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿಬಿಟ್ಟಿದ್ದೆ ನಾನು. ಇದೇ ಕೂಡ ನನಗೆ ಬೆಳಿಗ್ಗೆಗೂ ಅಡ್ಜಸ್ಟ್ ಆಯಿತು. ಇದೇ ಪಲಾವ್ ಬೆಳಿಗ್ಗೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ, ಇದಕ್ಕೇ ಅದೇ ಅಡ್ಜಸ್ಟ್ ಆಯಿತು. ಈಗ ಮುಚ್ಚಿಟ್ಬಿಡ್ತಾ ಇದ್ದೀನಿ, ಬಿಸಿ ಇರಲಿ ಊಟ ಮಾಡೋ ತನಕ ಅಂತೇಳಿ. ಈ ಕಡೆ ಕಾಯಲ್ಲಿ ಕೂಡ ರೆಡಿ ಆಯಿತು ನೋಡಿ, ಇಷ್ಟ ಆದರೆ ಸಾಕು. ಈ ಕಡೆ ಏನು ನಾನು ಮುದ್ದೆಗೆ ಇಟ್ಟಿದ್ನಲ್ವ ಅದು ಕೂಡ ನೀರು ಮಳ್ತಿತ್ತು. ಇವಾಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಜಡ್ಕೋಬೇಕು. ಗಂಟಿದ್ರೆ ಚೆನ್ನಾಗಾಗಲ್ಲ, ಶಾವಿಗೆ ಚೆನ್ನಾಗಿ ಬರಲ್ಲ. ಇವಾಗ ಮುದ್ದೆ ಕೋಲನ್ನ ತೊಗೊಂಡು ತಿರುವಿ ಚೆನ್ನಾಗಿ ಜಡ್ಕೋಬೇಕು. ನಾನು ಕೆಳಗಡೆ ಇಟ್ಕೊಂಡೆ ಜಡ್ಕೋತೀನಿ. ಹಾಗೆ ನಾನಿಲ್ಲಿ ಅಂಗಡಿ ಹಿಟ್ಟನ್ನೇ ಬಳಸ್ಕೊಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟನ್ನು. ವಿಜಯ ಗೋಲ್ಡ್ ಅವರ ಅಕ್ಕಿ ಹಿಟ್ಟನ್ನು ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಅಕ್ಕಿ ಹಿಟ್ಟದು. ರೊಟ್ಟಿಗೆ ಆಗಲಿ, ಈ ಥರ ಮುದ್ದೆಗೆ ಆಗಲಿ, ಏನಾದರೂ ಚಕ್ಲಿ ಮಾಡ್ಕೊಳ್ತೀವಿ ಅಂದರೂ ಕೂಡ ಅದು ತುಂಬಾ ಚೆನ್ನಾಗಿದೆ ಅಕ್ಕಿ ಹಿಟ್ಟು. ಟ್ರೈ ಮಾಡಿ ನೋಡಿ ನೀವು ಕೂಡ.
ಈಗ ಮುದ್ದೆ ಎಲ್ಲ ನೀಟಾಗಿ ಜಡ್ದುಬಿಟ್ಟು ಈಗ ಅದನ್ನು ಒಂದು ಹದ ಮಾಡಿ ಸ್ಟವ್ ಮೇಲೆ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಬೇಯ್ಲಿಕ್ಕೆ ಇಡ್ತೀನಿ. ಈ ಕಡೆ ನೋಡಿ ಕಾಯಲ್ಲಿ ಕೂಡ ರೆಡಿ ಆಗಿದೆ. ಈ ಕಡೆ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡು ಅದಾದಮೇಲೆ ಈ ಕಡೆ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲನ ಸೇರಿಸಿ ಮತ್ತೆ 2 ರೌಂಡ್ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ಸೂಸ್ಲು ರೆಡಿ ಆಯಿತು. ಇಷ್ಟೇ ಇದನ್ನು ಮಾಡೋ ಅಂಥದ್ದು, ಬೇರೆ ಏನೂ ಸೇರಿಸೋ ಆಗಿಲ್ಲ. ನೋಡಿ ರೆಡಿ ಆಯಿತು ಇದು ಕೂಡ. ಅಷ್ಟರಲ್ಲಿ ಹಿಟ್ಟು ಕೂಡ ಬೆಂದಿತ್ತು. ಅದನ್ನು ನಾನು ಒಂದು ಸತಿ ಸ್ಮೂತಾಗಿ ಜಡ್ಕೊಂಡಿದ್ದೀನಿ. ನಂತರ ಒಂದು ಪ್ಲೇಟಿಗೆ ಸಣ್ಣ ಸಣ್ಣ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ, ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಉಂಡೆ ಮಾಡಿಕೊಂಡು ಮಿಕ್ಕಿದ ಹಿಟ್ಟನ್ನು ಮುಚ್ಚಿ ಇಟ್ಕೊತಾ ಇರಬೇಕು. ಆರೋದ್ರೆ ಒತ್ತಲಿಕ್ಕಾಗಲ್ಲ, ಬಿಸಿ ಆಗಿಬಿಡುತ್ತೆ. ಈ ಥರ ಒಳ್ಳಿಗೆ ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರನ್ನೇ ಸವರ್ಕೋಬೇಕು. ಎಣ್ಣೆ ಎಲ್ಲ ಏನೂ ಬೇಡ. ಇದನ್ನು ಸವರ್ಕೊಂಡು ನಾವೇನು ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಚಕ್ಲಿ ಒಳಗೆ ತುಂಬಿಕೊಂಡು ಒತ್ಕೋಬೇಕು. ಪ್ರತಿ ಸರಿನೂ ಅಷ್ಟೇ ನಾವು ಹಿಟ್ಟನ್ನು ಎತ್ಕೊಂಡಾಗ ಮುಚ್ಚಿಟ್ಕೋಬೇಕು, ಇಲ್ಲಾಂದರೆ ಆರಿಬಿಡುತ್ತೆ, ಒತ್ಕೊಳ್ಳೋಕ್ಕಾಗಲ್ಲ, ಕೈಯೆಲ್ಲ ನೋವು ಬಂದುಬಿಡುತ್ತೆ ಗಟ್ಟಿಯಾಗಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಳೆಯಾಗಿ ಒಂದು ಚೂರು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ. ಉದ್ರುದ್ರಾಗಿತ್ತು. ಮತ್ತು ಹಬೆನಲ್ಲಿ ಬೇಯಿಸೋದೆಲ್ಲ ಏನೂ ಬೇಕಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಶಾವಿಗೆ ಮಾತ್ರ. ಮತ್ತು ನಾನು ಯಾಕೆ ಇಷ್ಟು ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮನೇಲಿ ಗೌರಿ ಹಬ್ಬಕ್ಕೆ ಇದೇ ಸ್ಪೆಷಲ್. ಗೌರಿ ಗಣೇಶ ಹಬ್ಬಕ್ಕೆ ನಾವು ಮಾಡೋ ಅಂಥದ್ದೇ ಕಡುಬು ಮತ್ತು ಶಾವಿಗೆ. ಅಮ್ಮ ಮನೇಲಿ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಬಟ್ ನಾನು ಮಾಡ್ತಾ ಇರೋದು ಇದೇ ಮೊದಲನೇ ಸರಿ. ಇದೇ ಮೊದಲನೇ ಸರಿ ನಮ್ಮ ಮನೇಲಿ ಮಾಡಿದ್ದು. ಆದರೆ ಪರ್ಫೆಕ್ಟಾಗಿ ಬಂದಿತ್ತು. ಎಲ್ಲೂ ಕೂಡ ಒಂದು ಚೂರು ಎಡವಟ್ಟಾಗಿಲ್ಲ. ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಶಾವಿಗೆ ಅಂದರೆ ಅಷ್ಟೇ ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮ ಅಪ್ಪನಿಗೆ ಕೊಟ್ಟೆ, ಒಳಗೆ ಹಾಕ್ಬಿಟ್ಟು ಒತ್ತಪ್ಪ ಅಂತ ಕೊಟ್ಟೆ. ಈ ಸತಿ ನಮ್ಮ ಅಪ್ಪ ಏನು ಮಾಡಿದ್ದಾರೆ, ಚಕ್ಲಿ ಒಳ್ಳಿದೆಯಲ್ಲ ಅದ್ರ ಮೇಲ್ಗಡೆ ಹಿಟ್ಟನ್ನು ಹಾಕ್ಬಿಟ್ಟು ಒತ್ತಕ್ಕೆ ಹೋಗ್ತಾ ಇದ್ದಾರೆ. ನಂತರ ಅದನ್ನು ತೆಗೆದು ಇನ್ನೊಂದು ಒಳ್ಳಿಗೆ ಹಾಕಿ ಒತ್ತಿದ್ದಾಯಿತು. ನೋಡಿ, ಅದಕ್ಕೆ ಹಾಕ್ಬೇಕಾಗಿತ್ತು. ನಮ್ಮ ಅಪ್ಪ ಮೇಲ್ಗಡೆ ಇರುತ್ತಲ್ಲ ಒತ್ತೋದು, ಅದರೊಳಗಡೆ ಹಾಕ್ಬಿಟ್ಟಿದ್ರು. ನಂತರ ಅದನ್ನು ಬಿಡಿಸ್ಕೊಂಡು ಇನ್ನೊಂದು ಒಳಗೆ ಹಾಕಿ ಒತ್ತುತ್ತಾಯಿದ್ರು ನಮ್ಮಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಶಾವಿಗೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮನೆ ಶಾವಿಗೆ ಎಷ್ಟು ಚೆನ್ನಾಗಿ ಬಂತು ಅಂತ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೇಕಾದರೆ ಸಪ್ರೇಟ್ ವಿಡಿಯೋ ಬೇಕಾದರೆ ಮಾಡಾಕಿ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನಮ್ಮನೆ ಊಟ ಇವತ್ತು ಪಲಾವ್, ಶಾವಿಗೆ, ಕಾಯಲು ಹಾಗೆ ಎಳ್ಳು ಸೂಸ್ಲು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಊಟ ಮಾಡ್ಕೊಳ್ಳಿ ನೋಡಿಕೊಂಡೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಶುಭವಾಗಲಿ.